ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಗಣಪತಿನ ಭಕ್ತಿಯಿಂದ ಬೇಡ್ಕೊಂಡು ಸೌತ್ ಇಂಡಿಯಾ ಇಂದ ಹಿಡಿದು ಪ್ಯಾನ್ ಏಷ್ಯಾವರೆಗೂ ಎಲ್ಲಾ ರೀತಿ ಫುಡ್ ನಾವು ರೆಡಿ ಮಾಡ್ಕೊಡ್ತೀವಿ. ಸೊ ರಿಸೆಪ್ಷನ್ ಸೆಟಪ್ ಎಲ್ಲ ನಡೀತಾ ಇದೆ. ಹೆಂಗಿದೆ ಸೆಲ್ಫಿ ಬೂತು? ವೆರಿ ನೈಸ್. ನಾವೇ ರೆಡಿ ಮಾಡಿರೋದು. ಸೀಟ್ ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ? ರಿಸೆಪ್ಷನ್ ಸೆಟಪ್ ಹೇಗಿದೆ? ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಪೆಕ್ಯುಲಿಯರ್ ಆಗಿದೆ. ಒಂದು ಸರ್ಪ್ರೈಸ್ ಕೊಡ್ಬೇಕು ಅನ್ಕೋತಾ ಇದೀನಿ. ಅದೇನಪ್ಪ ಅಂತಂದ್ರೆ ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕಪ್ಪ ಅಂತಂದರೆ ಇಷ್ಟು ದಿನ ನಾನು ಕುಕಿಂಗ್ ಮಾಡಿರೋ ವಿಡಿಯೋ ನೋಡಿದ್ದೀರಾ, ಮೇಕಪ್ ಮಾಡ್ಕೊಳ್ಳೋದು, ಟ್ರಾವೆಲ್ ಮಾಡೋದು, ಇನ್ನೂ ಸಾಕಷ್ಟು ವೀಡಿಯೋಸ್ನ ನೀವು ನೋಡಿದ್ದೀರಾ, ಪೂಜೆ ಎಲ್ಲ ಮಾಡೋ ಎಲ್ಲ ವೀಡಿಯೋಸ್ ನೋಡಿದ್ದೀರಾ ಅಲ್ವಾ. ಆದರೆ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ಮಾಡ್ತಾ ಇರೋವಂಥ ಒಂದು ಹೊಸ ಬಿಸ್ನೆಸ್ ಬಗ್ಗೆ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ ND ವೆಡ್ಡಿಂಗ್ ಇವೆಂಟ್ಸ್ ಅಂತ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ನಿರಂಜನ್ ದೇಶಪಾಂಡೆ ವೆಡ್ಡಿಂಗ್ ಆ್ಯಂಡ್ ಇವೆಂಟ್ಸ್ ಅಂತ. ಸೊ ಇದರಲ್ಲಿ ನಾವು ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ. ಡೆಕೋರೇಷನ್ನು, ಕೇಟ್ರಿಂಗ್, ಸೌತ್ ಇಂಡಿಯಾಯಿಂದ ಹಿಡಿದು ಪ್ಯಾನ್ ಏಷ್ಯಾವರೆಗೂ ಎಲ್ಲ ರೀತಿ ಫುಡ್ನ ನಾವು ರೆಡಿ ಮಾಡ್ಕೊಡ್ತೀವಿ. ಸೊ ನಿಮ್ಮ ಮನೆಯ ಯಾವುದೇ ರೀತಿಯ ವೆಡ್ಡಿಂಗು, ಬರ್ಡೇ ಪಾರ್ಟೀಸು, ಸಂಗೀತ ಏನೇ ಇವೆಂಟ್ಸ್ ಇದ್ರೂ ಖಂಡಿತವಾಗ್ಲೂ ನೀವು ನಮ್ಮನ್ನು ಅಪ್ರೋಚ್ ಮಾಡ್ಬೋದು. ಸೊ ಇವತ್ತು ನಾನು ಮಾಡ್ತಿರೋಂಥ ಫಸ್ಟ್ ವೆಡ್ಡಿಂಗ್ ಇದು. ಸೊ ರಿಸೆಪ್ಷನ್ನು, ಮುಹೂರ್ತ, ಆಮೇಲೆ ವರಪೂಜೆ, ಕಂಪ್ಲೀಟ್ ಡೆಕೋರ ನಾವು ಒಪ್ಕೊಂಡಿದ್ದೀವಿ. ಸೊ ಇವತ್ತು ಏನಪ್ಪ ಅಂತಂದರೆ ಇಲ್ಲಿ ಬಿ ಟಿ ಎಸ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಇಲ್ಲೆಲ್ಲ ಕೆಲಸ ಶುರು ಆಗಿದೆ, ನೋಡ್ಬೋದು. ಸೊ ರಿಸೆಪ್ಷನ್ ಸೆಟಪ್ ಎಲ್ಲ ನಡೀತಾ ಇದೆ. ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಕ್ಯೂಟಾಗಿರುವಂತಹ ಹುಡುಗಿ ಕೂತ್ಕೊಳ್ಳೋದಕ್ಕೆ ಸೋಫಾ ಇದೆ. ಆಮೇಲೆ ಬ್ಯಾಕ್ ಡ್ರಾಪ್ ನೋಡ್ಬೋದಲ್ವಾ, ಏನು ಸಖತ್ತಾಗಿದೆ. ಸೊ ಇಲ್ಲೆಲ್ಲ ಡೆಕೋರೇಷನ್ ನಡೀತಾ ಇದೆ. ಸೊ ಇದೆಲ್ಲ ಹೇಗೆಲ್ಲ ಆಗುತ್ತೆ ಅಂತ ನೀವು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ನೋಡಬಹುದು. ನನ್ನ ಜೊತೆ ನೀವು ಆಲ್ರೆಡಿ ನನ್ನ ಪಾಸ್ಟ್ ವಿಡಿಯೋಲಿ ನೋಡಿರ್ಬೋದು, ಅತಿ ಸಣ್ಣ ವಯಸ್ಸಲ್ಲೇ ತುಂಬಾ ಕಷ್ಟಪಟ್ಟು ಜೀವನ ನಡೆಸ್ತಾ ಇರುವಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ನನ್ನ ತಮ್ಮ ತೇಜಸ್. ಸೊ ತೇಜಸ್ಗೆ ಈ ಫೀಲ್ಡಲ್ಲಿ ಆಲ್ಮೋಸ್ಟ್ ಒಂದು 10 to 11 years ಇಂದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ನಾನು ಇವನು ನಾವೆಲ್ಲ ಸೇರಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಈ ದೊಡ್ಡ ವಾಲ್ಸ್ ಬಂದು ನಾವು ಪಾತ್ವೇಗೆ ಡೆಕೋರ್ ಮಾಡೋಣ ಅಂತ ಹೇಳ್ಬಿಟ್ಟಿಟ್ಟಿರೋದು. ಸೊ ಎಲ್ಲ ನಡ್ಕೊಂಬರ್ತಾರಲ್ವ ಗೆಸ್ಟು, ಹಾಗೆ ಮದುವೆ ಹುಡುಗಿ ಎಲ್ಲ ನಡ್ಕೊಂಬರ್ತಾರಲ್ವ, ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ದೊಡ್ಡ ವಾಲ್ಸ್ಗಳನ್ನ ನಾವು ಇಲ್ಲ ಆಲ್ರೆಡಿ ಡೆಕೋರ್ ಮಾಡಿ ಇಟ್ಟಿದ್ದೀವಿ. ಸೊ ಪಟ ಅಂತ ಇದನ್ನು ಕ್ಲೀನಾಗಿ ಜೋಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ವೆಲ್ಕಮ್ ಬೋರ್ಡು ರೆಡಿ ಆಗಿದೆ. ಡೋರ್ ಹತ್ರ ಇಡುವಂತಹ ವೆಲ್ಕಮ್ ಬೋರ್ಡ್ ಕ್ಯೂಟಾಗಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ. ಸೊ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನಿರುತ್ತೋ, ಯಾವ ಥರ ಡೆಕೋರ್ ಕೇಳ್ತಾರೋ ಅದೇ ರೀತಿ ನಾವು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಬಂದು ವರಪೂಜೆ ಸೆಟಪ್ಪು. ಬ್ಯಾಕ್ ಡ್ರಾಪ್ಗೆ ನಾವು ರೆಡ್ ಕಲರ್ ಬಟನ್ನ ಯೂಸ್ ಮಾಡಿದ್ದೀವಿ. ಹಾಗೆ ಬತ್ತುತ್ತಾನೆ ನೋಡಿ ಏನು ಅಥೆಂಟಿಕಾಗಿ ಕಾಣಿಸುತ್ತೆ ಅಂತಂದರೆ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿ ರೆಡ್ಗೆ ಕಾಂಬಿನೇಷನ್ನು ವೈಟು ಎಷ್ಟು ಹೈಲೈಟಾಗಿ ಕಾಣಿಸ್ತದೆ ಅಲ್ವಾ. ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ಆ್ಯಂಡ್ ಹಾಗೆ ಇಲ್ಲಿ ನೋಡ್ಬೋದು ಹುಡುಗಿ ಅಪ್ಪ ಅಮ್ಮ ಎಲ್ಲರೂ ಇಲ್ಲಿ ಕೂತ್ಕೊಂಡು ವರಪೂಜೆ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಪ್ಲೇಟಿಂಗ್ಸ್ ಎಲ್ಲ ನೋಡ್ಬೋದು. ನಮ್ಮ ಪುಟ್ಟ ಗಣೇಶ ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಗಣಪತಿನ ಭಕ್ತಿಯಿಂದ ಬೇಡ್ಕೊಂಡು ಯಾವುದೇ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಗಣೇಶನ ಪ್ರಾರ್ಥಿಸ್ಬೇಕು ಅಂತ. ಹಾಗೆ ಇಲ್ಲಿ ಎಲ್ಲ ನೋಡ್ಬೋದು. ವರಪೂಜೆ ಆಗಿದ ತಕ್ಷಣ ಈ ಕಳೆಪಪ್ಪು, ಸಕ್ಕರೆ ಇದನ್ನೆಲ್ಲ ಹಾಕಿ ಎಲ್ಲರಿಗೂ ಹಂಚ್ತಾರೆ. ಹಾಗೆ ಫ್ರೂಟ್ ಬೌಲ್ ಆಗಿರಲಿ, ಹಾಗೆ ಕಾಜು ಕಟ್ಲಿ, ಆಮೇಲೆ ಈ ತುಂಬ ಇದು ಅಂದ ಕಾಲದಲ್ಲಿಂದ ಯಾವ ನಿಶ್ಚಿತಾರ್ಥ ಆಗಿರಲಿ, ವರಪೂಜೆ ಆಗಿರಲಿ, ಈ ಕೊಬ್ಬರಿ ಚಿಪ್ಪಲ್ಲಿ ಕಾರ್ವಿಂಗ್ಸ್ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡಿಸಿದ್ದೀವಿ ನೋಡಿ. ಹಾಗೆ ತೆಂಗಿನಕಾಯಿ, ವಿಳೆದೆಲೆ, ಅಡಿಕೆ ಎಲ್ಲ ದೀಪಸ್ತಂಭಗಳಾಗಿರಲಿ, ಹಾಗೆ ಪುಟ್ಟದಾದಂಥ ಗೌರಿ ಮುದ್ದಾಗಿದ್ದಾರಲ್ವ, ಫುಲ್ಲು ಅಲಂಕಾರ ಮಾಡಿಕೊಂಡು ಮುದ್ದಾಗಿ ಕಾಣಿಸ್ತಾ ಇರುವಂತಹ ಗೌರಿನ ಇಲ್ಲಿ ಕೂರಿಸಿದ್ದೀವಿ. ಸೊ ಇದು ನಮ್ಮ ಕ್ಲೈಂಟ್ ಬೇಕಾಗಿರುವಂತಹ ಕೇಳ್ಕೊಂಡಿರುವಂಥ
ಬ್ಯಾಕ್ ಡ್ರಾಪ್ ಇದು ವರಪೂಜೆಗೆ ತುಂಬ ಚೆನ್ನಾಗಿದೆ. ಈ ರೆಡ್ಡು ವೈಟು ಕಾಂಬಿನೇಷನು ಸಖತ್ತಾಗಿದೆ. ಸೊ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ಪೂಜೆ ಆಗಿರಲಿ, ಮದುವೆ ಆಗಿರಲಿ, ವರಪೂಜೆ ಆಗಿರಲಿ, ನಾಮಕರಣ ಆಗಿರಲಿ, ಏನೇ ಇವೆಂಟ್ಸ್ ಇದ್ರೂ ND ವೆಡ್ಡಿಂಗ್ ಇವೆಂಟ್ಸ್ನ ಕನ್ಸಲ್ಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ರಿಸೆಪ್ಷನ್ ಬ್ಯಾಕ್ ಡ್ರಾಪ್ ಸೆಟಪ್ಪು. ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಸೊ ಎಲ್ಲ ನಮ್ಮ ಹುಡುಗರೆಲ್ಲ ಪಟ 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 ಅಂತ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಗೋಲ್ಡ್ ಆರ್ಚ್ ಥರ ಬಾರ್ಡರ್ಸ್ ಎಂಡ್ ಇದೆಯಲ್ವ, ಅಲ್ಲೆಲ್ಲ ಕವರ್ ಆಗುತ್ತೆ. ಇವೆಂಟ್ ಆರ್ಗನೈಸ್ ಮಾಡೋದಾಗಿರಲಿ, ಪ್ರಿಪ್ರೇಷನ್ಸ್ ಆಗಿರಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಎಲ್ಲ ಹುಡುಗರು ಎಲ್ಲೋ ದೂರದಿಂದ ಬಂದಿರ್ತಾರೆ, ರಾತ್ರಿ ನಿದ್ದೆಗಿಟ್ಟಿರ್ತಾರೆ. ಬಟ್ ಇಲ್ಲಿ ಆನ್ ಟೈಮು ನಾವು ಕ್ಲೈಂಟ್ಸ್ಗೆ ಯಾವ ಟೈಮ್ಗೆ ನಾವು ಬಿಟ್ಕೊಡ್ತೀವಿ, ಸ್ಟೇಜೆಲ್ಲ ಡೆಕೋರ್ ಮಾಡಿ ಬಿಟ್ಕೊಡ್ತೀವಿ ಅಂತ ಹೇಳ್ತು ಆ ಟೈಮ್ಗೆ ನಾವು ಕೊಡಲೇಬೇಕು. ಸೊ ಹಾಗಾಗಿ ಈಗ ಪಟ ಪಟ ಅಂತ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನೀವು ನೋಡಬಹುದು, ಇಲ್ಲಿ ವೈಟ್ ಕ್ರಿಸಾಂಥಮಮ್, ಹಾಗೆ ಪರ್ಪಲ್ ಡೇಸಿ ಆ್ಯಂಡ್ ಜಿಪ್ಸಿ, ಇನ್ನು ರೋಸು, ಎಲ್ಲ ಬೇರೆ ಬೇರೆ ಹೂವುಗಳನ್ನ ಎಲ್ಲ ಬಳಸ್ಕೊಂಡು ನಾವು ಡೆಕೋರ್ನ ರೆಡಿ ಮಾಡ್ತಾ ಇದ್ದೀವಿ. ನಿಜ ಹೇಳಬೇಕು ಅಂತಂದರೆ ಹುಡುಗರು 4 ಫ್ಲೋರಿಂದ ಕಂಬಗಳನ್ನೆಲ್ಲ ಎತ್ಕೊಂಡು ಬಂದು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಔಟ್ಪುಟ್ ಹೇಗೆಲ್ಲ ಬರುತ್ತೆ ಅಂತ ನೀವು ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗೆ ಇಲ್ಲಿ ಫೋಟೋ ಬೂತ್ ಎಲ್ಲ ಮಾಡಿದ್ದೀವಿ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅವಾಗಲಿಂದ ನಾವು ಹೇಗೆಲ್ಲ ಸ್ಟೇಜ್ನ ಡೆಕೋರೇಷನ್ ಮಾಡ್ತಿದ್ದೀವಿ ಅಂತ ಪ್ರಿಪ್ರೇಷನ್ ನೋಡಿದ್ರಲ್ವಾ. ಈಗ ಫೈನಲ್ ಔಟ್ಪುಟ್ನ ತೋರಿಸ್ತೀನಿ. ಏನು ಸಕ್ಕದಾಗಿ ಬಂದಿದೆ ವಿತ್ ಲೈಟಿಂಗ್ಸು, ಫುಲ್ ಕಂಪ್ಲೀಟ್ ಡೆಕೋರೇಷನ್ನು ರೆಡಿ ಆಗಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ತಂಡಾಯ್ ಹೇಗಿದೆ ನಮ್ಮ ಬ್ಯಾಕ್ ಡ್ರಾಪ್ ಸೆಟಪ್ಪು. ಇದು ಬಂದು ಅಕ್ರಾಲಿಕ್ ಆರ್ಚ್ ಅಂತ ಹೇಳ್ತೀವಿ. ಸೊ ಒಂಥರ ಈ ಇಂಗ್ಲೀಷ್ ಫಿಲಮಲ್ಲೆಲ್ಲ ನೋಡ್ತೀವಲ್ವಾ, ಥರ ಬೀಚಲ್ಲೆಲ್ಲ ಸೆಟಪ್ ಎಲ್ಲ ಮಾಡ್ತಾರಲ್ವ, ಆ ಥರ ನಾವು ಈ ಮಂಟಪದ ಮೇಲೆ ನಾವು ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ, ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಆ ಶ್ಯಾಂಡ್ಲಿಯರ್ ಲೈಟ್ಸ್ ಆಗಿರಲಿ, ಇನ್ನೊಂದಾಗಿರಲಿ, ತುಂಬಾ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಕೊಡ್ತಾ ಇದೆ. ಈ ಬ್ಯೂಟಿಫುಲ್ ಸೋಫಾ ಹೇಗಿದೆ, ಸಕ್ಕದಾಗಿದೆ ಅಲ್ವಾ. ಅಂಡ್ ನೋಡಿ, ಸುತ್ತೂರ ಈ ಸೋಫಾ ಬರೀ ಪ್ಲೇನ್ ಆಗಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಈ ಬಾರ್ಡರ್ ಅಲ್ಲೂ ಸಹ ನಾವು ಡೆಕೋರೇಷನ್ ಮಾಡಿದೀವಿ. ಅಂಡ್ ಮ್ಯಾಟ್ ಇಲ್ಲಿ ಬಂದು ಶತ್ರುದವ್ರದ್ದು ರೆಡ್ ಕಲರ್ ಕಾರ್ಪೆಟ್ ಇತ್ತು, ಬಟ್ ಇದಕ್ಕೆ ಕಾಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಫ್ಲೋರ್ ಮ್ಯಾಟ್ ಚೇಂಜ್ ಮಾಡಿದೀವಿ. ಅಂಡ್ ಆಫ್ಟರ್ ಲೈಟಿಂಗ್ ಆದ್ಮೇಲಂತೂ ಸ್ಟೇಜ್ ಸೆಟಪ್ ಸೂಪರ್ ಆಗಿದೆ. ಹಾಗೆ ನಾನು ಫೋಟೋ ಬೂತ್ ಬಗ್ಗೆ ಹೇಳ್ತಿದ್ದಲ್ವಾ, ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ಪಾತ್ವೇನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀವಿ, ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣಿಸುತ್ತೆ. ಸಾಧ್ಯ ಆದ್ರೆ ನಮ್ಮ ಕ್ಲೈಂಟ್ಸ್ ನ ಮಾತಾಡಿ ನೋಡೋಣ, ಹುಡುಗ ಹುಡುಗಿ ಏನಾದ್ರೂ ಸಿಕ್ಕಿದ್ರೆ ಅವ್ರ ರಿವ್ಯೂನು ತಗೋಣ. ಹಾಗೆ ಇಲ್ಲಿ ಬಂದಿರೋ ಅಂತ ಗೆಸ್ಟ್ ನ ಕೇಳೋಣ, ನಮ್ ಡೆಕೋರೇಷನ್ ಇಷ್ಟ ಆಯ್ತಾ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲೆಲ್ಲ ಗೆಸ್ಟ್ ಬರೋಂಥ ಜಾಗ, ರಿಸೆಪ್ಷನ್ ಹಿಂಗೆಲ್ಲ ಮೆಟ್ಟತ್ಕೊಂಡು ಹೋಗ್ತಾರಲ್ವಾ, ಆ ಪಾತ್ವೇನ ಸುಮ್ಮನೆ ಪ್ಲೇನ್ ಆಗಿ ಬಿಡೋದ್ ಬದಲು ಇಲ್ಲಿ ವೈಟ್ ವಾಸ್ನ ಇಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ. ನಾನು ಆಗ್ಲೇ ಹೇಳ್ದಂಗೆ ಜಿಪ್ಸಿ, ವೈಟ್ ಕ್ರಿಸಾಂಥಮಮ್ ಎಲ್ಲ ಇದೇ ಫ್ಲವರ್ಸ್ ನ ಇಟ್ಟು ನಾವು ಡೆಕೋರೇಟ್ ಮಾಡಿದೀವಿ. ಅಂಡ್ ತುಂಬಾ ಚೆನ್ನಾಗಿದೆ. ನೋಡಿ ಏನ್ ಸಕ್ಕದಾಗಿದೆ ಅಂತ. ಈ ಪಾತ್ವೇನು ಸೇಮ್ ಮ್ಯಾಟ್ ಹಾಕಿ ನಾವು ಡೆಕೋರ್ ಮಾಡಿದೀವಿ. ನೋಡಿ, ನಮ್ ಸೆಲ್ಫಿ ಬೂತ್ ಅಲ್ಲಿ ಆಲ್ರೆಡಿ ಜನ ಬಂದು ಫುಲ್ ಸೆಲ್ಫಿಗಳು, ಫೋಟೋಸ್, ವಿಡಿಯೋಸ್ ಅಂತೆಲ್ಲ ಮಾಡ್ಕೋತಾ ಇದಾರೆ. ನಮ್ ಹೆಣ್ಣು ಮಕ್ಕಳಿಗೆ ಸಕ್ಕದಾಗಿ ರೆಡಿ ಆಗ್ಬಿಟ್ರೆ ಫಸ್ಟ್ ಮಾಡೋ ಕೆಲಸ ಏನ್ ಹೇಳಿ, ಫೋಟೋ ತಗೊಳ್ಳೋದು. ನೋಡಿ, ಎಲ್ಲ ಆಂಟಿರು ಸಕ್ಕತ್ತಾಗಿ ಪಳ 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 ಅಂತ ರೆಡಿ ಆಗಿದ್ದಾರೆ. ಅದಕ್ಕೆ ಈ ಬ್ಯೂಟಿಫುಲ್ ಆಗಿರೋಂತ ಸೆಲ್ಫಿ ಬೂತ್ ಅಲ್ಲಿ ಫೋಟೋ ತೆಕ್ಕೋತಾ ಇದಾರೆ. ಹೌದಾ? ಹೆಂಗಿದೆ ಸೆಲ್ಫಿ ಬೂತು? ವೆರಿ ನೈಸ್. ನಾವೇ ರೆಡಿ ಮಾಡಿರೋದು. ಸೀಟ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಸೂಪರ್ ಆಗಿದ್ಯಾ? ಇಷ್ಟ ಆಯ್ತಾ? ವೆರಿ ನೈಸ್. ರಿಸೆಪ್ಷನ್ ಸೆಟಪ್ ಹೇಗಿದೆ? ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಪೆಕ್ಯುಲಿಯರ್ ಆಗಿದೆ. ಎಷ್ಟ್ ಜನ ಮಕ್ಕಳು? ಫ್ರೆಂಡ್ ಆಗಿದೆ. ನಂಗೆ ಒಬ್ಳೆ ಮಗಳು. ಒಬ್ಳೆ ಮಗ?
ಇನ್ನು ಮದುವೆ ಆಗಿಲ್ವಾ? ಇನ್ನೂ ಇಲ್ಲ. ಹಂಗಾರೆ ಡೆಫಿನೆಟ್ಲಿ ಅವ್ರ ಮದುವೆ ಏನೇ ಯಾವುದೇ ಫಂಕ್ಷನ್ಸ್ ಇದ್ರು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ದೇಶಪಾಂಡೆ ಅವ್ರ ಮಿಸ್ಸಸ್. ತುಂಬಾ ಖುಷಿ ಆಗತ್ತೆ ಅವ್ರ ನೋಡಕ್ಕೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಖಂಡಿತ ಅವ್ರಂದ್ರೆ ಇಷ್ಟ ಅಲ್ವಾ ನಿಮ್ಗೆ? ಇಷ್ಟ ಅಲ್ವಾ? ಹಂಗಾರೆ ನಾವೇ ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರೋದು. ನೀವು ಖಂಡಿತವಾಗ್ಲೂ ನೀವು ನಮ್ಮನ್ನ ರೆಫರ್ ಮಾಡಬೇಕು. ನಿಮ್ಮ ಮನೆ ಯಾವುದೇ ಫಂಕ್ಷನ್ಸ್ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಂಬರ್ ಕೊಟ್ಬಿಡಿ ನಮ್ಗೆ, ಖಂಡಿತ ಕಾಂಟ್ಯಾಕ್ಟ್. ಖಂಡಿತವಾಗ್ಲೂ ಕೊಡ್ತೀವಿ. ಎಲ್ರೂ ಖಂಡಿತವಾಗ್ಲೂ ಕೇಟ್ರಿಂಗ್ ಖಂಡಿತವಾಗ್ಲೂ ಇಂಡಿಯಾ ಟು ಮಂಡ್ಯ ಎಲ್ಲಾದ್ರೂ ಮಾಡ್ಕೊಡ್ತೀವಿ. ಆಯ್ತಾ? ಎಸ್, ಥ್ಯಾಂಕ್ ಯು. ನೋಡಿ, ಸೆಲ್ಫಿ ಬೂತ್ ಹೀಗೆ ರೆಡಿ ಮಾಡಿದ್ದೀವಿ. ಎಂಟ್ರೆನ್ಸ್ ಅಲ್ಲಿ ಮೇನ್ ಡೋರ್ ಅಲ್ಲಿ ಈ ತರ ನಾವು ಗಣೇಶನ ವಿಗ್ರಹ ಇಟ್ಟು ಡೆಕೋರೇಷನ್ ಮಾಡಿದ್ದೀವಿ. ಕ್ವಿಕ್ ಆಗಿ ನಮ್ಮ ಮದುವೆ ಗಂಡ ಹತ್ರ ಮಾತಾಡ್ಸ್ಬೇಡ. ಸ್ಟೇಜ್ ಡೆಕೋರೇಷನ್ ಎಲ್ಲ ಹೇಗೆ ಅನ್ನಿಸ್ತು ನಿಮಗೆ? ವರಪೂಜೆ ಸೆಟಪ್ ಆಗಿರಲಿ, ಹೇಗೆ ಅನ್ನಿಸ್ತು ನಿಮಗೆ? ಸೊ ಆಲ್ ಆಫ್ ದಿಸ್ ವಾಸ್ ಕಾನ್ಸೆಪ್ಚುಲೈಸ್ಡ್. ಸೊ ನಾನು ಏನು ಮೈಂಡಲ್ಲಿ ಇಟ್ಕೊಂಡು ಅರ್ಧಂಬರ್ಧ ಎಕ್ಸ್ಪ್ಲೇನ್ ಮಾಡಿದ್ನೋ ಅದನ್ನು ತೇಜಸ್ಸು ವಾಸ್ ಏಬಲ್ ಟು ಗಿವ್ ಇಟ್ ಔಟ್ ಇನ್ ಪ್ರಿಂಟ್ಸ್, ಟೇಕ್ ಮೈ acceptance, and then he's achieved more than what he promised. So I'm very very happy with the output what has come. ಸೂಪರ್ ಖುಷಿ ಆಯ್ತಲ್ವಾ ನಿಮಗೆ? ತುಂಬಾ ಸೂಪರ್. ನಮ್ಮ ಮದುವೆ ಹೆಣ್ಣು ಸಿಕ್ಕಿದ್ದಾರೆ. ಹೇಗೆ ಅನಿಸ್ತು ಡೆಕೋರೇಷನ್ ಎಲ್ಲ? Very nice, very elegant, and I loved it. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. Thank you, and you are also so beautiful. ಥ್ಯಾಂಕ್ ಯು. ನೀವಷ್ಟು ತುಂಬಾ ಸುಂದರವಾಗಿ ಕಾಣಿಸ್ತಿದೆ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಹೊಸ ಜೀವನ ಕಾಲಿಡ್ತಾ ಇದ್ದೀರಾ. ಗುಡ್ ಲಕ್, ಎಲ್ಲ ಒಳ್ಳೇದಾಗ್ಲಿ. ಫೈನಲಿ ನನ್ನ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ಬಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸರ್ಪ್ರೈಸ್ ಕೊಡಬೇಕು ಅನ್ಕೋತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಮಾಗಡಿ ಹಾಗೆ ತಾವರೆಕೆರೆ ಸೆಂಟರಲ್ಲಿ ಒಂದು ಹೊಸ ವೆನ್ಯೂ ಬರ್ತಾ ಇದೆ. ನಮ್ಮ ವೆನ್ಯೂ ಹೇಗೆಲ್ಲ ಇರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋಂಥ ಬಿಸ್ನೆಸ್ ಆಗಿರೋದ್ರಿಂದ ನಿಮಗೆ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟ್ಸು ಕೊಡ್ತೀವಿ. ಸೊ ಡೆಫಿನೆಟ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಐ ಹೋಪ್ ನಿಮಗೆ ನಾವು ಮಾಡಿರೋಂಥ ರಿಸೆಪ್ಷನ್ ಆಗಿರಲಿ, ವರಪೂಜೆ ಸೆಟಪ್ಪು ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ನಿಮ್ಮ ಮನೆಯ ಯಾವುದೇ ಫಂಕ್ಷನ್ಸ್ ಇರಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟ್ ನಂಬರ್ನೆಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಓದೋದನ್ನ ಮಾತ್ರ ಮರಿಬೇಡಿ. ಟಾಟಾ, ಬಾಯ್, ಲವ್ ಯು ಆಲ್.